ಎಲ್ಲ ಸ್ನೇಹಿತರಿಗೆ ಪ್ರೀತಿಯ ಸ್ವಾಗತ. ಇಂದು ನಾನೊಂದು ಪಂಚತಂತ್ರ ಕಥೆಯನ್ನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಮಲಗೋ ಮುಂಚೆ ಮಕ್ಕಳಿಗೆ ಕತೆ ಒಂದು ಹೊಸ ಹುರುಪನ್ನು ನೀಡುತ್ತೆ. ಬನ್ನಿ, ಮಕ್ಕಳ ಮನಸ್ಸಿನಲ್ಲಿ ಒಂದು ಹೊಸ ಚೈತನ್ಯನ ಮೂಡಿಸೋಣ. ಕತೆ ಶುರು ಮಾಡೋಣವಾ? ಕತೆ ಹೆಸರು ಅಳಿಲಿನ ಗಳಿಕೆ. ಒಂದು ದಟ್ಟವಾದ ಅರಣ್ಯ, ಅದರಲ್ಲಿ ಎಲ್ಲ ಪ್ರಾಣಿಗಳ ಜೊತೆ ಒಂದು ಸಾಹಸವೀರ ಅಳಿಲು ಇರುತ್ತೆ. ಅದು ತುಂಬಾ ಶ್ರಮಜೀವಿ. ಕಾಡನ್ನೇ ಶೋಧಿಸೋದು, ಕಾಡಿನ ಸುತ್ತ ಓಡಾಡೋದು, ಏನೇನಿದೆ ಅಂತ ನೋಡೋದು, ಎಲ್ಲ ತಿಳ್ಕೊಳ್ಳೋ ಮಹದ ಆಸೆ ಅದಕ್ಕೆ. ಒಂದು ದಿನ ಅದಕ್ಕೆ ಓಕ್ ಮರದ ಚಿನ್ನದ ಹಣ್ಣನ್ನು ಹುಡುಕೋ ಆಸೆ ಆಗ್ಬಿಡತ್ತೆ. ಅದಕ್ಕಾಗಿ ಸಾಹಸನೇ ಮಾಡುತ್ತೆ. ಓಕ್ ಮರದ ಚಿನ್ನದ ಹಣ್ಣನ್ನು ಹುಡುಕುವ ಆಸೆಯಲ್ಲಿ ದಾಳಿಲಿಗೆ ಒಂದು ದಿನ ಒಂದು ನಿಧಿಯ ನಕ್ಷೆ ಸಿಗುತ್ತೆ. ಅದನ್ನ ಕಂಡೋದು ಸಂತೋಷವಾಗಿ ಆ ಚಿನ್ನದ ಹಣ್ಣಿನ ಹುಡುಕಾಟದಲ್ಲಿ ಹುಡುಕ್ತಾ ಇರುತ್ತೆ. ಆ ಹುಡುಕಾಟದಲ್ಲಿ ಅದಕ್ಕೆ ಯಾರು ಸಿಗ್ತಾರೆ ಗೊತ್ತಾ? ಚಿನ್ನದ ಹಣ್ಣಿನ ಹುಡುಕಾಟದಲ್ಲಿ ದಾಳಿಲಿಗೆ ತುಂಬಾ ಜ್ಞಾನಿಯಾದ ಗೂಬೆ ಮತ್ತು ಚುರುಕು ಬುದ್ಧಿ ಇರೋ ಮೊಲದ ಸ್ನೇಹ ಆಗತ್ತೆ. ಯಾರ್ಯಾರ್ದು ಹೇಳಿ? ಗೂಬೆ ಮತ್ತು ಚುರುಕು ಬುದ್ಧಿಯ ಮೊಲ. ಗೂಬೆರಾಯ ಕಾಡಿನ ಎಲ್ಲ ಅರಿವನ್ನ ಇಟ್ಕೊಂಡಿರ್ತಾರೆ. ಹುಡುಕಾಟದಲ್ಲಿ ತೀಕ್ಷ್ಣ, ಸರಿಯಾದ ಮಾರ್ಗ, ಇಲ್ಲೇ ಹೋಗ್ಬೇಕು, ಹಿಂಗೇ ಮಾಡಬೇಕು, ಇದೇ ಅಂತ ಹೇಳಿ ಸೂಚಿಸ್ತಾ ಇರ್ತಾರೆ. ಯಾರಿಗೆ? ನಮ್ಮ ಶ್ರಮಜೀವಿಯಾದ ಅಳಿಲಿಗೆ. ಮೊಲ ಇದೆಯಲ್ಲ, ತುಂಬಾ ಸ್ನೇಹಜೀವಿ. ಆತ್ಮೀಯವಾಗಿ ನೋಡ್ಕೋತಾ ಸ್ನೇಹಿತನಾಗಿ ಜೊತೆಲೇ ಇದ್ಬಿಡತ್ತೆ. ಯಾರ ಜೊತೆಲಿ ಅಂತೀರಾ? ನಮ್ಮ ಅಳಿಲಿನ ಜೊತೆಲಿ. ನಿಧಿ ಹುಡುಕಾಟದಲ್ಲಿ ದಾಳಿಲಿಗೆ ಅದು ಸಾಧಿಸಿ ಓಕ್ ಚಿನ್ನದ ಮರದ ನಿಧಿಯನ್ನ ಮತ್ತೆ ಫುಲ್ ಹಣ್ಣುಗಳಿರೋ ಮರವನ್ನೇ ಕಂಡಿಡಿದು ಬಿಡುತ್ತಂತೆ. ಆಗ ಚಿನ್ನದ ಓಕ್ ಹಣ್ಣನ್ನು ನೋಡಿ ಅಳಿಲಿಗೆ ಸಂತೋಷ ಏನೋ ಆಗತ್ತೆ. ಆದರೆ ನಿಜವಾಗಿ ಅಳಿಲು ಸಂಪಾದಿಸಿದ್ದು ಏನು ಗೊತ್ತಾ? ಏನು ಹೇಳಿ ನೋಡೋಣ, ಯೋಚನೆ ಮಾಡಿ ಒಂಚೂರು. ಜ್ಞಾನ ಮತ್ತು ಸ್ನೇಹ. ಯಾವಾಗಲೂ ಅಷ್ಟೇ, ನಾವು ಗಳಿಸಿದ್ದು ಪ್ರೀತಿ, ಜ್ಞಾನ, ಸ್ನೇಹ. ಓಕೆನಾ? ಸೊ ಅಳಿಲ್ ಕೂಡ ಅಷ್ಟೇ. ಅಳಿಲಿಗೆ ಓಕ್ ಮರ, ಚಿನ್ನದ ಮರ ಹಣ್ಣು ನೀಡೋಂಥ ಮರ ಸಿಕ್ಕಿದ್ರೂ ಅದು ಗಳಿಸಿದ್ದು ಗೂಬೆಯ ಜ್ಞಾನ ಮತ್ತು ಮೊಲದ ಸ್ನೇಹ. ಇವೆಲ್ಲ ಸೇರಿ ಸಂತೋಷವಾಗಿರಿಸುತ್ತೆ. ಶುಭರಾತ್ರಿ. ಪ್ರೀತಿಯ ಅಪ್ಪುಗೆ ಒಂದು ನಮನವನ್ನು ಹೇಳುತ್ತಾ ನಾನು ಈ ಕಥೆನ ಮುಗಿಸ್ತಾ ಇದ್ದೀನಿ. ಓಕೆನಾ? ಮತ್ತೆ ಸಿಗೋಣ. ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.